ಗುರುಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ನಿಮ್ಮ ಪಂಡಿತ್ MN ಶಾಸ್ತ್ರಿ ಮಾಡ್ತಕ್ಕಂತಹ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ 2026 ಮಕರ ರಾಶಿಯವರಿಗೆ ಮಾಸ ಭವಿಷ್ಯ ಈ ತಿಂಗಳಲ್ಲಿ ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಮೊದಲನೇದಾಗಿ ನಾವು ಈ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ರಾಶಿಗೆ ಸ್ಥಾನ ಪಲಟ ಅಂದರೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏಪ್ರಿಲ್ 3ನೇ ತಾರೀಕು ಕುಜ ಅಂದರೆ ಮಂಗಳ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ 11ನೇ ತಾರೀಕು ಮತ್ತು 30ನೇ ತಾರೀಕು ಬುಧ 11ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಕೊನೆಯದಲ್ಲಿ ತಿಂಗಳ ಕೊನೆಯ ದಿನಾಂಕದಂದು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅದೇ ರೀತಿ ಏಪ್ರಿಲ್ 14ನೇ ತಾರೀಕು ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿ ಅಸ್ತನಾಗಿರ್ತಕ್ಕಂತಹ ಶನಿಯು ಕೂಡ ಗೊಂದಲದಿಂದ ಆಚೆ ಬರ್ತಾನೆ. ಅದಾದ ಮೇಲೆ ಕೊನೆಯದಾಗಿ ಏಪ್ರಿಲ್ 20ನೇ ತಾರೀಕು ಶುಕ್ರ ಬಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ಅಂದರೆ ತನ್ನದೇ ಆದಂತಹ ಸ್ವಂತ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿಂದ ಮಕರ ರಾಶಿಯವರಿಗೆ ಶುಕ್ರನ ಮನೆ ಅಂದರೆ ವೃಷಭ ರಾಶಿಯವರಿಗೆ 5ನೇ ಮನೆ ಅದೃಷ್ಟದ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ಫಲಗಳು ಯಾವ ರೀತಿ ಕೊಡುತ್ತೆ ಅನ್ನೋದನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ಹಣಕಾಸಿನ ವಿಚಾರವನ್ನು ನಾವು ನೋಡೋಣ. ಯಾಕಂತಂದರೆ ಮೊದಲನೇದಾಗಿ ಫೈನಾನ್ಸ್ ವಿಚಾರವನ್ನು ಪ್ರತಿಯೊಬ್ಬರು ನೋಡ್ತಕ್ಕಂಥದ್ದೇ. ಫೈನಾನ್ಸ್ ಯಾವ ರೀತಿ ಇದೆ ಈ ತಿಂಗಳಲ್ಲಿ, ನಮಗೆ ಯಾವ ರೀತಿ ದುಡಿಮೆ ಇದೆ, ಯಾವ ರೀತಿ ಖರ್ಚಿದೆ, ಯಾವ ರೀತಿ ನಷ್ಟ ಇದೆ, ಯಾವ ರೀತಿ ಲಾಭ ಇದೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದು ಪ್ರತಿಯೊಬ್ಬರ ಆಸಕ್ತಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಹಣಕಾಸಿನ ವಿಚಾರವನ್ನು ನಾವು ನೋಡ್ತಾ ಹೋದರೆ ಆ ಹಣಕಾಸಿನ ವಿಚಾರವನ್ನು ನೋಡಬೇಕಾದ್ರೆ 2ನೇ ಮನೆ 6ನೇ ಮನೆ ಮತ್ತು 11ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. 2ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ 2ನೇ ಮನೆಯಲ್ಲಿ ಇವರಿಗೆ ರಾಹು ಕೂಡ ಇದ್ದಾನೆ ಕುಂಭರಾಶಿಯಲ್ಲಿ. ಅಲ್ಲಿ ಗುರುವಿನ 9ನೇ ದೃಷ್ಟಿ ಕೂಡ ಗುರುವಿನ ದೃಷ್ಟಿ ಇದೆ. ಅದಾದ ಮೇಲೆ 6ನೇ ಮನೆಯಲ್ಲಿ ಗುರು ಕೂಡ ಇದ್ದಾನೆ. 11ನೇ ಮನೆಯಲ್ಲಿ ಶುಕ್ರನ ದೃಷ್ಟಿ ಕೂಡ ಇವರಿಗೆ 11ನೇ ಮನೆ ಮೇಲೆ ಇದೆ. ಇದೆಲ್ಲವನ್ನು ನೋಡಿದ್ರೆ ಇವರಿಗೆ ಹಣಕಾಸಿನ ಪರಿಸ್ಥಿತಿ ಒಳಹರಿವು ಈ ತಿಂಗಳು ಚೆನ್ನಾಗಿದೆ ಅನ್ನೋದನ್ನು ಕಾಣಿಸುತ್ತೆ. ಮೇಲ್ನೋಟಕ್ಕೆ ಹಣಕಾಸಿನ ಹರಿವು ಇವರಿಗೆ ಚೆನ್ನಾಗಿದೆ ಅನ್ನೋದು ತಿಳ್ಕೊಬೋದಾಗಿದೆ. ಅದಾದಮೇಲೆ ಕೆಲಸ ಮತ್ತು ವ್ಯವಹಾರದ ವಿಚಾರವನ್ನು ನಾವು ನೋಡೋಣ. ಕೆಲಸದ ವಿಚಾರವನ್ನು ನೋಡಲಿಕ್ಕೆ ಹೋದರೆ 10ನೇ ಮನೆಯನ್ನು ನೋಡಬೇಕಾಗತ್ತೆ. 10ನೇ ಮನೆಯ ಮೇಲೆ ಸೂರ್ಯ ಮತ್ತು ಬುಧನ ದೃಷ್ಟಿ ಇದೆ. ಅಲ್ಲೇ ಕೂಡ ಗುರುವಿನ ಕೂಡ ದೃಷ್ಟಿ ಇರೋದರಿಂದ 10ನೇ ಮನೆಯ ಮೇಲೆ ಸ್ವಲ್ಪ ಕೆಲಸದಲ್ಲಿ ಇವರಿಗೆ ಒತ್ತಡ ಬಂದರೂ ಸಹ ನಿಭಾಯಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಈ ತಿಂಗಳು ಇವರಿಗೆ ಖಂಡಿತವಾಗ್ಲೂ ಇದೆ. ಯಾಕಂದರೆ ಬುದ್ಧಿವಂತಿಕೆಯಿಂದ ಬುಧ ಅಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಗುರು ಕೂಡ ಇವರಿಗೆ ಸಪೋರ್ಟ್ ಇರೋದರಿಂದ ಕೆಲಸದ ಒತ್ತಡದಲ್ಲೂ ಸಹ ಇವರು ಸಂಪೂರ್ಣವಾಗಿ ನೋಡ್ಕೊಂಡು ಹೋಗ್ಬೋದು. ಬಟ್ ಗುರು ಅಲ್ಲಿ ತುಲಾರಾಶಿಯಲ್ಲಿ ಇರೋದರಿಂದ ತುಲಾರಾಶಿ ಶುಕ್ರನ ಮನೆ ಆಗಿರ್ತಕ್ಕಂಥದ್ರಿಂದ ಗುರು ಅಲ್ಲಿ ಶತ್ರುವಿನ ಮನೆಯಲ್ಲಿ ಇರ್ತಾನೆ. ಅದಕ್ಕೋಸ್ಕರ ಸ್ವಲ್ಪ ಗುರುವಿಗೆ ಬಲ ಅಲ್ಲಿ ಕಡಿಮೆ ಆಗುತ್ತೆ. ಬುಧ ಕೂಡ ಇರೋದರಿಂದ ಬುದ್ಧಿವಂತಿಕೆಯಿಂದ ಇವರು ಕೆಲಸವನ್ನು ನಿಭಾಯಿಸಿಕೊಂಡು ಹೋಗ್ಬೋದು. ಅದೇ ರೀತಿ ಬಿಸ್ನೆಸ್ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಬಗ್ಗೆಯೂ ಸಹ ಇವರು ನೋಡಬೇಕಾಗತ್ತೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಇವರಿಗೆ ಪಾರ್ಟ್ನರ್ಸ್ಗಳಿಂದ ಸ್ವಲ್ಪ ಹೊಡೆತ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಅದು ಸ್ವಲ್ಪ ಪಾರ್ಟ್ನರ್ಸ್ ಕಡೆಯಿಂದ ನೀವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮಕರ ರಾಶಿಯವರು ಮತ್ತು ಮಕರ ಲಗ್ನದವರು ತುಂಬ ಒಳ್ಳೆಯದು. ಮತ್ತು ಮಕರ ರಾಶಿಯವರ ಆರೋಗ್ಯದ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಆರೋಗ್ಯದ ವಿಚಾರವನ್ನು ನೋಡಲಿಕ್ಕೆ ಹೋದರೆ ಇವರಿಗೆ 8ನೇ ಮನೆಯಲ್ಲಿ ಸೂರ್ಯನ ಮನೆಯಲ್ಲಿ ಕೇತು ಇರೋದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಇವರಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ತುಂಬ ಇದೆ. ಈ ಥರ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು. ಅದಾದ ಮೇಲೆ ಇವರಿಗೆ ತಲೆಗೆ ಪಟ್ಟಂತಹ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಇವರು ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಇಷ್ಟು ದಿನ ನೀವು ಸಾಡೆಸಾತಿನಲ್ಲಿ ಸಹ ತುಂಬ ಕಷ್ಟಪಟ್ಟಿದ್ದೀರ, ತುಂಬ ಸಮಸ್ಯೆಗಳಾಗಿದೆ ಮಕರ ರಾಶಿಯವರಿಗೆ. ಇಷ್ಟು ದಿನ ನೀವು ಕಷ್ಟದಲ್ಲೇ ಬಂದಿರ್ತೀರ. ಬಟ್ ಈಗ ಸಾತಿ ಹೋಗಿದೆ, ನೆಮ್ಮದಿಯಿಂದ ಇರಬೇಕು ಅಂತಾರೆ. ಸ್ವಲ್ಪ ಅಷ್ಟಮದಲ್ಲಿ ನಿಮಗೆ ಕೇತು ಇರೋದರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲೂ ಸಹ ನೀವು ಎಚ್ಚರಿಕೆ ವಹಿಸುವುದು ತುಂಬ ಒಳ್ಳೆಯದಾಗತ್ತೆ. ಶಿಕ್ಷಣದ ವಿಚಾರವನ್ನು ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಶಿಕ್ಷಣದ ವಿಚಾರವನ್ನು ನೋಡ್ತಾ ಹೋದರೆ ಶಿಕ್ಷಣದಲ್ಲಿ ಇವರಿಗೆ ಸಂಪೂರ್ಣವಾಗಿ ಮುಂದೂಗಬೇಕು. ಓದಲಿಲ್ಲ ಅಂದರೂ ನಾವು ಪಾಸ್ ಆಗಬೇಕು ಅನ್ನೋದು ತುಂಬ ಶಿಕ್ಷಣದ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ಶಿಕ್ಷಣದಲ್ಲಿ ನಾವು ಮುನ್ನುಗ್ಗಬೇಕು
ಓದಲಿಲ್ಲ ಅಂದರೂ ಸಹ ಪಾಸ್ ಆಗ್ಬೋದು ಅನ್ನೋದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಓದಿನ ಬಗ್ಗೆ ಗಮನ ಕೊಡಿ. ಖಂಡಿತವಾಗಲೂ ಶಿಕ್ಷಣದಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಈ ಸತಿ ಚೆನ್ನಾಗಿದೆ. ಅದನ್ನು ನೀವು ಗಮನ ಇಟ್ಟು ಓದೋದ್ರಿಂದ ಇನ್ನೂ ಹೆಚ್ಚಿನ ಅಂಕಗಳನ್ನು ನೀವು ತೆಗಿಬೋದು. ಮತ್ತು ಹೈಯರ್ ಎಜುಕೇಷನ್ಗೆ ನೀವೇನಾದರೂ ಹೋಗಬೇಕು ಅಂತಿದ್ದರೆ ಈ ತಿಂಗಳು ನಿಮಗೆ ಅಷ್ಟೊಂದು ನಿಮಗೆ ಲಾಭದಾಯಕವಾಗಿಲ್ಲ. ಮುಂದೆ ನೀವು ಖಂಡಿತವಾಗಲೂ ನೀವು ಹೋಗುವಂಥ ಅವಕಾಶಗಳು ನಿಮಗೆ ಸಿಗಬಹುದು. ಮತ್ತು ಮಕರ ರಾಶಿಯವರಿಗೆ ಮತ್ತು ಮಕರ ಲಗ್ನದವರಿಗೆ ಪ್ರೀತಿ ಪ್ರೇಮದ ವಿಚಾರ ಬಂದಾಗ 5ನೇ ಮನೆಗೆ ನಿಮಗೆ ಶುಕ್ರನು ಪ್ರವೇಶ ಆಗ್ತಾನೆ. ತನ್ನ ಸ್ವಂತ ಮನೆ ಮೇಲೆ ಪ್ರವೇಶ ಆಗೋದ್ರಿಂದ ಮಕರ ರಾಶಿ ಮಕರ ಲಗ್ನದವರಿಗೆ ಕಳೆದು ಹೋದಂತಹ ಪ್ರೇಮ ಕೂಡ ಈ ತಿಂಗಳು ಸಿಗುವಂಥ ಅವಕಾಶಗಳಿದೆ. ಏನಾದರೂ ಬ್ರೇಕ್ ಆಗಿದ್ದರೆ, ನಿಮ್ಮ ಪ್ರೀತಿ ಏನಾದರೂ ಬ್ರೇಕ್ ಆಗಿದ್ದರೆ ಅದು ಕೂಡ ಮರಳಿ ಬರ್ತಕ್ಕಂತಹ ಅವಕಾಶಗಳು ಈ ತಿಂಗಳು ನೀವು ನೋಡಬಹುದು. ಇಲ್ಲ ಹೊಸ ಪರಿಚಯಗಳು ಆಗಬಹುದು. ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಕೂಡ ನಿಮಗೆ ಹೊಸ ಪರಿಚಯ ಆಗಿ ಪ್ರೀತಿ ಹುಟ್ಟುವಂಥ ಅವಕಾಶಗಳಿದೆ. ಅದು ಸಂಪೂರ್ಣವಾಗಿ ಮದುವೆಗೂ ಕೂಡ ತಿರುಗುವಂಥ ಅವಕಾಶಗಳು ನೀವು ಮಕರ ರಾಶಿ ಮತ್ತು ಮಕರ ಲಗ್ನದವರು ಕಾಣಬಹುದು. ಮಕರ ರಾಶಿ ಗೃಹಿಣಿಯರಿಗೆ ನೋಡ್ತಾ ಹೋದರೆ ಮಕರ ರಾಶಿ ಗೃಹಿಣಿಯರಿಗೂ ಕೂಡ ಸ್ವಲ್ಪ ಏರುಪೇರು ಇದೆ. ಯಾಕಂದರೆ 5ನೇ ಮನೆಯಲ್ಲಿ ಪ್ರೀತಿ ಪ್ರೇಮ ಗಂಡನ ಜೊತೆ ಎಷ್ಟೋ ಅನ್ಯೋನ್ಯತೆವಾಗಿದ್ದರೂ ಸಹ ಇವರಿಗೆ ಸ್ವಲ್ಪ ಕುಟುಂಬದಿಂದ ಪ್ರೆಷರ್ ಬಿದ್ದು ಸ್ವಲ್ಪ ಅಲ್ಲಿ ಜಗಳಗಳು ಕಲಹಗಳು ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಂತಂದರೆ ಇವರು ನಿಮ್ಮ ಯಾರು ಒಡ ಹುಟ್ಟಿದವರ ಕಡೆಯಿಂದ ಸ್ವಲ್ಪ ಸಮಸ್ಯೆ ಆಗಿ ಕಡೆಯಿಂದ ಸಮಸ್ಯೆ ಆಗಿ ಅಲ್ಲಿಯೂ ಕೂಡ ನಿಮಗೆ ಏರುಪೇರು ಆಗ್ತಕ್ಕಂತಹ ಚಾನ್ಸಸ್ ಇದೆ. ಮತ್ತು ಮಕರ ರಾಶಿ ಹಿರಿಯ ನಾಗರಿಕರ ಬಗ್ಗೆ ನೋಡ್ತಾ ಹೋಗೋಣ. ಹಿರಿಯ ನಾಗರಿಕರ ಬಗ್ಗೆ ನೋಡ್ತಾ ಹೋದರೆ ಹಿರಿಯ ನಾಗರಿಕರಿಗೆ ಸಂಪೂರ್ಣವಾಗಿ ನೆಮ್ಮದಿಯಿಂದ ಜೀವನ ಕಳೀತಕ್ಕಂಥದ್ದು ಈ ತಿಂಗಳಲ್ಲಿ. ನೆಮ್ಮದಿಯಿಂದ ಮಕ್ಕಳ ಜೊತೆ ಕುಟುಂಬದ ಜೊತೆ ನೆಮ್ಮದಿಯಿಂದ ಕಾಲ ಹರಣ ಮಾಡ್ತಕ್ಕಂತಹ ಟೈಮ್ ಈಗ ಅವರಿಗೆ ಬಂದಿದೆ. ಮಕರ ರಾಶಿಯವರಿಗೆ ಹಿರಿಯ ನಾಗರಿಕರ ಬಗ್ಗೆ ನೋಡ್ತಾ ಹೋದರೆ ಹಿರಿಯ ನಾಗರಿಕರಿಗೆ ಈ ತಿಂಗಳಲ್ಲಿ ನೆಮ್ಮದಿಯಿಂದ ಜೀವನ ಕಳೀತಕ್ಕಂತಹ ಟೈಮ್ ಬಂದಿದೆ. ಮಕ್ಕಳೊಂದಿಗೆ ಈ ತಿಂಗಳು ಅವರು ಕಾಲಹರಣ ಮಾಡ್ಬೋದು ಮತ್ತು ಅವರೊಂದಿಗೆ ಆಟ ಆಡುವಂಥದ್ದು, ಟೈಮ್ ಪಾಸ್ ಮಾಡುವಂಥದ್ದು ಈ ಟೈಮು ಅವರಿಗೆ ಬಂದಿದೆ. ಮಕರ ರಾಶಿಯವರಿಗೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೂ ಸಹ ಈ ತಿಂಗಳು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ನಿಮಗೆ 10ನೇ ಮನೆಯಲ್ಲಿ ಸೂರ್ಯನ ದೃಷ್ಟಿ ಇರೋದರಿಂದ ನಿಮಗೆ ಬಡ್ತಿ ಪಡಿತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಇಲ್ಲ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಒಳ್ಳೆಯ ವಿಷಯಗಳನ್ನು ತಿಳಿತಕ್ಕಂಥದ್ದು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ. ನಿಮ್ಮ ಮಕರ ರಾಶಿಯವರಿಗೆ ಓವರಾಲ್ ಆಗಿ ನೋಡಬೇಕಂದ್ರೆ ಈ ತಿಂಗಳು ಮಿಶ್ರ ಫಲ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ನಿಮ್ಮ ಜಾತಕವನ್ನು ನೀವೇನಾದರೂ ತಿಳ್ಕೋಬೇಕು, ಇಲ್ಲ ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ತಿಳ್ಕೋಬೇಕು ಅಂತಂದರೆ, ಇಲ್ಲ ವೈಯಕ್ತಿಕ ವಿಷಯಗಳಿಗೆ ನೀವು ಕರೆ ಮಾಡಬೇಕಂದ್ರೆ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಇನ್ನು ನಿಮ್ಮ ಜಾತಕ ವಿಶ್ಲೇಷಣೆಗಾಗಿ ನೇರವಾಗಿ ಸಹ ನೀವು ಬಂದು ಭೇಟಿ ಆಗಬಹುದು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.